ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಕ್ಕಂಥದ್ದು. ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಗರದ ಪ್ರಮುಖ ವಾಸವಿ ರಸ್ತೆಗೆ ಇದೀಗ ಕಾಂಕ್ರೀಟ್ ರಸ್ತೆ ಭಾಗ್ಯ ದೊರೆತಿದೆ. ಶಾಸಕ BN ರವಿಕುಮಾರ್ ಅವರು ರಾತ್ರಿ ವೇಳೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿದರು. ವಾಸವಿ ರಸ್ತೆ ನಗರದ ಪ್ರಮುಖ ವಾಣಿಜ್ಯ ರಸ್ತೆಯಾಗಿದ್ದು, ಸಂತೆ, ಬಸ್ ನಿಲ್ದಾಣ, ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ನಗರದ ವಿವಿಧ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ. ರಸ್ತೆ ಕಿರಿದಾಗಿರುವುದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಹಲವು ವರ್ಷಗಳಿಂದ ಸಮಸ್ಯೆ ಎದುರಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಶಾಸಕ BN ರವಿಕುಮಾರ್ ಅವರು 1 ಕೋಟಿ ರೂಪಾಯಿ ಅನುದಾನದಲ್ಲಿ ವಾಸವಿ ರಸ್ತೆಯ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ವಾಸವಿ ರಸ್ತೆಯಿಂದ ಅಶೋಕ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗವೂ ಇದಾಗಿರುವುದರಿಂದ ರಸ್ತೆ ಅಭಿವೃದ್ಧಿಯಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಈ ಕುರಿತು ಮಾತನಾಡಿದ ಶಾಸಕ BN ರವಿಕುಮಾರ್, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಾಸವಿ ರಸ್ತೆ ಅಭಿವೃದ್ಧಿಗೆ ಇದೀಗ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಉತ್ತಮ ರಸ್ತೆ ಸೌಲಭ್ಯ ಕಲ್ಪಿಸುವುದು ತಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನಗರದ ವಾಸವಿ ರಸ್ತೆ ಸುಮಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಬಹಳಷ್ಟು ಈ ಒಂದು ರಸ್ತೆಯ ಸಮಸ್ಯೆಯನ್ನು ಹಲವಾರು ಬಾರಿ ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವತ್ತು ವಾಸವಿ ರಸ್ತೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಕ್ಕಂಥದ್ದು ಈ ಭಾಗದ ಎಲ್ಲರ ಒಂದು ಸಹಕಾರ ಮತ್ತು ನಮ್ಮ ಗುತ್ತಿಗೆದಾರ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ನಮ್ಮ ಬಂಕ್ ಮಂಜಣ್ಣವರು ಎಲ್ಲರೂ ಸೇರಿ ಇವತ್ತು ಈ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ. ಒಟ್ಟಾರೆ ಈಗ ಶಿಡ್ಲಘಟ್ಟ ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಂತವಾಗಿ ಇವತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದು UGD ಆಗ್ಬೋದು, ಕುಡಿಯೋ ನೀರು, ಇವತ್ತು ರಾಮಸಮುದ್ರ ಕೆರೆಯಿಂದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ರಸ್ತೆಗಳು ಏನಿವತ್ತು ನಗರದಲ್ಲಿ ಕುಡಿಯೋ ನೀರು ಭಾಳಷ್ಟು ಸಮಸ್ಯೆ ಇವತ್ತು ನಮ್ಮ ಗಮನಕ್ಕೆ ಬಂದ ಮೇಲೆ ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ ಸುಮಾರು 93 ಕೋಟಿ ವೆಚ್ಚದಲ್ಲಿ ಇವತ್ತು ಪ್ರತಿ ಮನೆಗೂ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಒಂದು, ಮತ್ತು ಪ್ರತಿ ಮನೆಗೂ UGD ಕಲೆಕ್ಷನ್ ಕೊಟ್ಟು ಇವತ್ತು ಹೊಸದಾಗಿ ಮುಂದಿನ 40 ವರ್ಷಗಳ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಸುಮಾರು 70 ಕೋಟಿ ವೆಚ್ಚದಲ್ಲಿ UGD ಕಾಮಗಾರಿ ನಡೀತಾ ಇದೆ. ಇವತ್ತು ವಾಸವಿ ರಸ್ತೆ ಅನ್ನೋದು ಈ ಭಾಗದಲ್ಲಿ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗಿತ್ತು. ಅದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸುಮಾರು 1 ಕೋಟಿ ವೆಚ್ಚದಲ್ಲಿ ವಾಸವಿ ರಸ್ತೆ ಕಾಮಗಾರಿ ಇವತ್ತು ಕಾಂಕ್ರೀಟ್ ಆಗ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಇದಕ್ಕೆಲ್ಲರೂ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಜನಸಾಮಾನ್ಯರು ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಮುಂದೇನೂ ಸಹ ಈ ಒಂದು ನಗರದಲ್ಲಿ ಮುಂದಿನ ಈ ನಗರಕ್ಕೆ ಒಳ್ಳೇದಾಗಬೇಕು, ಈ ನಗರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹಲವಾರು ಕಾರ್ಯಕ್ರಮಗಳು ನಾವು ರೂಪಿಸ್ತಾ ಇದ್ದೀವಿ. ಹಂತವಾಗಿ ಎಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ವಾಸವಿ ರಸ್ತೆ ಅಂಗಡಿ ಮಾಲೀಕರು ಹಾಗೂ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ಗುರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಏನಿವತ್ತು ಸುಮಾರು 4-5 ತಿಂಗಳಿಂದ ರಸ್ತೆ ಕಾಮಗಾರಿ ನಡೀತಾ ಇತ್ತು. ಇವತ್ತು ಅದು ಒಳ್ಳೆ ರಸ್ತೆ ರೆಡಿ ಆಗ್ತಾ ಇದೆ. ವಾಸವಿ ರಸ್ತೆ ಸುಮಾರು ವರ್ಷಗಳಿಂದ ಗುಣಿಗಳು ಬಿದ್ದು ಅಧ್ವಾನ ಆಗೋಗಿತ್ತು. ಇವತ್ತಿನ ದಿವಸದಲ್ಲಿ ಕಂಬಿ ಕಟ್ಟಿ ಒಳ್ಳೆ ನಮಗೆ ರಸ್ತೆ ಮಾಡಿಕೊಡ್ತಾ ಇರೋಂಥ ಶಾಸಕರು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಇಷ್ಟು ದಿವಸ ಏನು ಬೇಜಾರು ಬಿದ್ದಿದ್ವೋ ಇವತ್ತು ರಾತ್ರಿ ಬೆಳಗ್ಗೆಯಿಂದ ಕಂಬಿ ಕಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಗ್ತಾ ಇದೆ ಕಾಮಗಾರಿ. ರಸ್ತೆ ಮಾಡಿಸ್ತಾ ಇರೋದಕ್ಕೆ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ತುಂಬಾ ವರ್ಷಗಳಿಂದ ಈ ರೋಡು ಹೀಗೆ ಇತ್ತು, ಈಗ ನಮ್ಗೆ ಆಗ್ತಿರೋದಕ್ಕೋಸ್ಕರ ತುಂಬಾನೇ ಖುಷಿ ಇದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ರೋಡ್ನ. ರವಿ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ ರಸ್ತೆನ ನಮ್ಗೆ. ನಮ್ದು ಒಂದು 20 ವರ್ಷದಿಂದ ಇದೆ ಅಂಗಡಿ ನಮ್ದು. ನಾವು ಆಗಿಂದ ಸ್ವಲ್ಪ ರಸ್ತೆ ಹಾಗೆ ಇದೆ. ಇವಾಗ ಬಂದು ರವಿ ಅವರು ತುಂಬಾ ಅಭಿವೃದ್ಧಿ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು ನಮ್ಗೆ. ತಾರಕರಾಮ್ ಅಂತ ಇಷ್ಟು ದಿವಸ ಧೂಳು ತುಂಬ ಬರ್ತಾ ಇತ್ತು. ಸಂತೋಷ. ಬೋಲ್ಡ್ ಆಗ್ತಾ ಇದ್ದೀರಾ, ಕಂಬಿ ಕಟ್ಟಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸಂತೋಷ. ರವಿಕುಮಾರ್ ಅನ್ನೋರಿಗೆ ತುಂಬಾ ಥ್ಯಾಂಕ್ಸ್, ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.